ಸಿಎಂ ಸಿದ್ದರಾಮಯ್ಯ ಯಾವಾಗ ಹೇಳಿಕೆ ನೀಡಿದ್ರು ಪರ ವಿರೋಧದ ಚರ್ಚೆ ತಾರಕಕ್ಕೇರಿತು. ಅದಾದ ನಂತರದಲ್ಲಿ ಮುಖ್ಯಮಂತ್ರಿಗಳು ತಮ್ಮ ಹೇಳಿಕೆಯನ್ನ ಹಾಗೆ ತಿರುಚಿದ್ದಾರೆ. ಇದ್ರ ಬಗ್ಗೆ ನಾವಿನ್ನೂ ಕೂಡ ಚಿಂತನೆಯನ್ನ ನಡೆಸ್ತಿದ್ದೀವಿ ಅನ್ನೋ ಅರ್ಥದ ಮಾತುಗಳನ್ನ ಆಡಿದ್ದಾರೆ. ಹಾಗಾದ್ರೆ ಸಿದ್ದರಾಮಯ್ಯ ಅವರು ಈ ರೀತಿ ಯೂಟರ್ನ್ ಹೊಡಿಲಿಕ್ಕೆ ಏನ್ ಕಾರಣವಾಯಿತು? ಪಕ್ಷದ ಆಂತರಿಕ ವಲಯದಲ್ಲಿ ಏನಾದ್ರೂ ಬೆಳವಣಿಗೆ ಆಯ್ತಾ? ಇದೆಲ್ಲವನ್ನ 1 to 1 ಗಮನಿಸ್ತಾ ಹೋಗೋಣ. ಏನೆಲ್ಲ ಡೆವಲಪ್ಮೆಂಟ್ ಆಯ್ತು? ಮುಖ್ಯಮಂತ್ರಿಗಳು ಹಿಜಾಬ್ ಬ್ಯಾನ್ ಅನ್ನ ವಾಪಸ್ ಪಡಿತೀನಿ ಅನ್ನೋ ಹೇಳಿಕೆ ನೀಡಿದ ನಂತರದಲ್ಲಿ ಸಹಜವಾಗಿ ಯಾವಾಗ ಮುಖ್ಯಮಂತ್ರಿಗಳು ಈ ಹಿಜಾಬ್ ಬ್ಯಾನ್ ವಾಪಸ್ ಪಡಿತೀವಿ ಅನ್ನೋ ಹೇಳಿಕೆ ನೀಡಿದ್ರು, ಸರ್ಕಾರದ ವಿರುದ್ಧವಾಗಿ ನೇರವಾಗಿ ವಿರೋಧ ಪಕ್ಷಗಳು ಕೇವಲ ಚರ್ಚೆ ಅಲ್ಲ, ಪ್ರಶ್ನೆ ಮಾಡಲಿಕ್ಕೆ ಶುರು ಮಾಡಿದ್ವು. ಹೇಗೆ ಮಾಡ್ತೀರಿ? ಕೋರ್ಟ್ನಲ್ಲಿದೆ ಒಂದು ಕಡೆಯಲ್ಲಿ ಡಿಸಿಷನ್, ಮತ್ತೊಂದು ಕಡೆಯಲ್ಲಿ ಧರ್ಮ ದಂಗಲ್ಗೆ ಕಾರಣವಾಗಿದ್ದ ವಿಚಾರ. ಇದನ್ನ ಏಕಾಏಕಿ ಹೇಗೆ ತೀರ್ಮಾನ ಕೈಗೊಳ್ತೀರಿ ಅಂತ ಹೇಳಿ ರಾಜಕೀಯ ವಲಯದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿತ್ತು ಮುಖ್ಯಮಂತ್ರಿಗಳ ಹೇಳಿಕೆ. ಹಾಗೆ ಇದರ ಜೊತೆಗೆ ಮುಂದಿನ ಅಂಶ ನಾವು ಗಮನಿಸಿದ್ರೆ ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಸಾಕಷ್ಟು ಚರ್ಚೆ ಆಯಿತು. ನಂತರದಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿರೋಧ ಪಕ್ಷದ ಸದಸ್ಯರೂ ಕೂಡ ಇದನ್ನೇ ದಾಳವಾಗಿಸಿಕೊಂಡು ಸರ್ಕಾರದ ವಿರುದ್ಧವಾಗಿ ಆಕ್ಷೇಪಗಳನ್ನ ವ್ಯಕ್ತಪಡಿಸಲಿಕ್ಕೆ ಪ್ರಾರಂಭ ಮಾಡಿದ್ರು. ಬಿಜೆಪಿ ಪಾಳೆಯ, ಇಡೀ ಬಿಜೆಪಿ ಪಾಳೆಯ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಅಲ್ಪಸಂಖ್ಯಾತರ ಓಲೈಕೆಯಿಂದ ಹಿಡಿದು ಬಿಜೆಪಿಯ ನಿರ್ಧಾರಗಳನ್ನ ವಿರೋಧಿಸಿ ಮುಖ್ಯಮಂತ್ರಿಗಳು ಕೋರ್ಟ್ನ ಆದೇಶವನ್ನು ಮೀರಿ ನಿರ್ಧಾರ ಕೈಗೊಳ್ಳಿಕ್ಕೆ ಹೊರಟಿದ್ದಾರೆ ಅನ್ನೋ ರೀತಿಯ ಚರ್ಚೆಯನ್ನ ಹುಟ್ಟುಹಾಕಿದ್ರು ವಿರೋಧ ಪಕ್ಷ, ಅದರಲ್ಲೂ ಬಿಜೆಪಿ ಪಾಳೆಯದ ನಾಯಕರು. ಇದಾದ ನಂತರದಲ್ಲಿ ಕೆಲ ಸಚಿವ ಸಂಪುಟದಲ್ಲಿ ಗಮನಿಸಬೇಕಾದ ವಿಚಾರ ಅಂತಂದ್ರೆ ಸಿಎಂ ಸಿದ್ದರಾಮಯ್ಯ ಅವರು ನೀಡಿದ ಹೇಳಿಕೆಯಾದರೂ ಕೂಡ ಇಡೀ ಸಚಿವ ಸಂಪುಟ ಇದರ ಪರವಾಗಿ ನಿಲ್ಲಿಲ್ಲ. ಕೆಲವರಷ್ಟೇ ಸಮರ್ಥನೀಯ ಮಾತನಾಡಿದ್ರು, ಕೆಲವರು ಬೇಕು ಅಂತಲೇ ಈ ಹೇಳಿಕೆಗೆ, ಮುಖ್ಯಮಂತ್ರಿಗಳ ಈ ಹೇಳಿಕೆಗೆ ಯಾವುದೇ ರೀತಿ ಪ್ರತಿಕ್ರಿಯೆಯನ್ನ ನೀಡದೆ ಅಂತರವನ್ನ ಕಾಯ್ದುಕೊಂಡ್ರು. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಗಮನಿಸಬೇಕಾಗಿರೋದು ಸಿಎಂ ಡಿಕೆ ಶಿವಕುಮಾರ್ ಅವರ ನಿಲುವು. ಯಾವಾಗ ಸಿದ್ದರಾಮಯ್ಯ ಅವರ ಹಿಜಾಬ್ ಬ್ಯಾನ್ ವಾಪಸ್ ವಿಚಾರ ಚರ್ಚೆಗೆ ಗ್ರಾಸವಾಯಿತು, ವಿರೋಧ ಪಕ್ಷಗಳಿಗೆ ದಾಳವಾಗಿ ಪರಿಣಮಿಸಿತು, ಸಿಎಂ ಡಿಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರ ಈ ಹೇಳಿಕೆಯನ್ನ ಸಮರ್ಥನೆ ಮಾಡಿಕೊಳ್ಳೇ ಇಲ್ಲ. ಒಂದು ರೀತಿಯಲ್ಲಿ ಅಂತರವನ್ನ ಕಾಯ್ದುಕೊಂಡು ಈ ವಿಚಾರವನ್ನ ರಿಯಾಕ್ಟ್ ಮಾಡಬಾರದು ಅನ್ನೋ ರೀತಿಯಲ್ಲಿತ್ತು ಡಿಕೆ ಶಿವಕುಮಾರ್ ಅವರ ಹಾವಭಾವ. ಪ್ರಮುಖವಾಗಿ ಕಾರಣವಾಗಿದ್ದಕ್ಕೆ ನೇರವಾಗಿ ಹೈಕಮಾಂಡ್ನ ಜೊತೆಯಲ್ಲಿ ಚರ್ಚೆ ಮಾಡಿದ್ರು ಡಿಸಿಎಂ ಅನ್ನೋ ಮಾಹಿತಿ ಇದೆ. ಇನ್ನೇನು ಚುನಾವಣೆ, ಲೋಕಸಭಾ ಚುನಾವಣೆ ಹತ್ತಿರದಲ್ಲಿದೆ. ಇಂಥ ಸಂದರ್ಭದಲ್ಲಿ ಬಿಜೆಪಿಗೆ ನಾವಾಗೆ ದಾಳವನ್ನ ಕೈಯಲ್ಲಿ ಕೊಟ್ಟು ಆಟ ಆಡ್ಕೊಳ್ಳಿ ಅಂತ ಹೇಳ್ದಂಗೆ ಆಗೋಗ್ಬಿಡುತ್ತೆ. ಈ ಸಂದರ್ಭದಲ್ಲಿ ಈ ರೀತಿಯ ಹೇಳಿಕೆ ಬೇಡ ಆಗಿತ್ತು ಅನ್ನೋ ರೀತಿಯ ಚರ್ಚೆ ಹೈಕಮಾಂಡ್ ನಾಯಕರು ಹಾಗೆ ಸಿಎಂ ಡಿಕೆ ಶಿವಕುಮಾರ್ ಅವರ ನಡುವೆ ನಡೆದಿದೆ. ಇದೇ ಮಾತುಕತೆಯ ಸಾರಾಂಶ ಯಾವಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ತಲುಪ್ತು, ಆಗ ಸಿದ್ದರಾಮಯ್ಯ ಅವರು ಅನಿವಾರ್ಯವಾಗಿ ಹೈಕಮಾಂಡ್ನ ಪರೋಕ್ಷ ಸಂದೇಶದ ಮೇರೆಗೆ ಅನಿವಾರ್ಯವಾಗಿ ತಮ್ಮ ಹೇಳಿಕೆಯನ್ನ ವಾಪಸ್ ಪಡ್ಕೊಳ್ಳೋ ಹಂತಕ್ಕೆ ಹೋಗಿ ತಲುಪ್ತು. ಆಗ ಸಿದ್ದರಾಮಯ್ಯ ಅವರು ಈ ಹಿಜಾಬ್ ಬ್ಯಾನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಾವು ನೀಡಿದ